ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ನಾನು ನಮ್ಮ ಶಿರಸಿಯ ತೋಟಗಾರಿಕಾ ಇಲಾಖೆಯಲ್ಲಿ ನಡೆದಂತಹ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಮೇಳ ಈ ಒಂದು ಕಾರ್ಯಕ್ರಮ ನಡೆದಿತ್ತು. ಇದು ನಡೆದು ಒಂದು ವಾರ ಆಗ್ತಾ ಬಂತು. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಇಲ್ಲಿ ಹಲವಾರು ರೀತಿಯ ವಿಶೇಷತೆಗಳಿತ್ತು. ಅದರಲ್ಲಿ ಕಾಳು ಮೆಣಸಿನಿಂದ ಮಾಡಿದಂತಹ ಆರತಿ ತಾಟು ಬಹಳ ಸುಂದರವಾಗಿ ಅದ್ಭುತವಾಗಿ ಮಾಡಿದರು. ಕಲಾಕೃತಿಗಳು ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಸೊ ಅದು ಯಾವ ರೀತಿಯಾಗಿತ್ತು ಹೇಳೋದನ್ನು ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ಓಕೆ, ಎಂಟ್ರೆನ್ಸಲ್ಲಿ ನಮಗೆ ಕಾಣಿಸಿದ್ದು ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧವಾಗಿರುವಂತಹ ಚನ್ನಭೈರಾದೇವಿಯ ಒಂದು ರಂಗೋಲಿ ಆರ್ಟ್ ಇತ್ತು. ಇದು ರೇಖಾ ಭಟ್ ಎನ್ನುವರು ಚಿತ್ರಿಸಿದ್ದಾರೆ ಅಂತ ಅಲ್ಲಿ ಹಾಕಿದ್ದಾರೆ. ಸೊ ಇದು ಎಷ್ಟು ನ್ಯಾಚುರಲ್ ಆಗಿತ್ತು ಅಂದರೆ ನೀವು ನೋಡ್ತಾ ಇರ್ಬೋದು, ಮುಂದೆ ಯಾರೋ ನಮ್ಮ ಮುಂದೆ ನಿಂತಿರುವ ಹಾಗೆ ಕಾಣಿಸ್ತಾ ಉಂಟು. ಅಷ್ಟು ಚೆನ್ನಾಗಿ ಇದು ರಂಗೋಲಿಯಿಂದ ಮಾಡಿದ್ದು ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆಂದವಾಗಿ ಮಾಡಿದರು. ಸೊ ಕಾಳು ಮೆಣಸಿನ ಬಗ್ಗೆನೇ ಇವರು ಒಂದು ಥೀಮ್ ಇಟ್ಕೊಂಡು ಮಾಡಿರೋದ್ರಿಂದ ಕಾಳು ಮೆಣಸಿನ ರಾಣಿಯ ಚಿತ್ರಣವನ್ನು ಫಸ್ಟ್ ಹಾಕಿದರು. ಸೊ ಅದಾದಮೇಲೆ ಈ ಥರ ರಂಗೋಲಿ ಆರ್ಟ್ಗಳು ಕೂಡ ತಾಟಿನ ಮೇಲೆ ಮಾಡಿರುವಂಥದ್ದು ನಮಗೆ ಕಾಣಿಸ್ತಾ ಹೋಗುತ್ತೆ. ಹಾಗೆ ಒನ್ ಬೈ ಒನ್ ನೋಡೋಣ ಬನ್ನಿ ಹೇಗಿದೆ ಅಂತ. ಓಕೆ, ನೋಡ್ತಾ ಇದ್ದೀರಲ್ಲ, ಇದು ಕಾಳು ಮೆಣಸಿನಿಂದ ಮಾಡಿದಂತಹ ಕಲಾಕೃತಿ ಅಂತ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದನ್ನು ಮಾಡಲಿಕ್ಕೆ ಸಮಯ ಹಾಗೂ ಅಷ್ಟೇ ತಾಳ್ಮೆ ಕೂಡ ಬೇಕಾಗುತ್ತೆ. ಇದು ಮಹಿಳೆಯರು ಮಾಡಿದ್ದು ಅಂತ ಹೇಳಲಿಕ್ಕೂ ಕೂಡ ತುಂಬ ಹೆಮ್ಮೆ ಆಗುತ್ತೆ ನಮಗೆ. ಸೊ ನಮ್ಮ ಶಿರಸಿಯಲ್ಲಿ ಈ ಥರದಂತಹ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾ ಇರುತ್ತೆ. ಸೊ ಈ ಥರ ಕಲೆ ಹಾಗೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಹಳಷ್ಟು ರೀತಿಯಲ್ಲಿ ಉಳಿಸಿಕೊಂಡು ಹೋಗ್ತಾ ಇರುವಂತಹ ನಮ್ಮ ಶಿರಸಿಯ ಬಗ್ಗೆ ಬಹಳ ಅಂದರೆ ಬಹಳ ಹೆಮ್ಮೆ ಇದೆ ನಮಗೆ. ಇನ್ನು ಬಹಳಷ್ಟು ರೀತಿಯ ವಿಶೇಷತೆಗಳು ಈ ಕಾರ್ಯಕ್ರಮದಲ್ಲಿತ್ತು. ಸೊ ಯಾವ ರೀತಿ ಇತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ಒಂದು ಆರತಿ ತಾಟು, ಈ ಕಾಳು ಮೆಣಸಿನ ಕಲಾಕೃತಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆ, ನೋಡಿದ್ರಲ್ವಾ, ಕಾಳು ಮೆಣಸಿನಿಂದ ಮಾಡಿದಂತಹ ಒಂದು ಈಶ್ವರ ಪಾರ್ವತಿ ಇರ್ಬೋದು, ಗಣಪತಿ ಇರ್ಬೋದು, ಯಕ್ಷಗಾನದ ಒಂದು ಚಿತ್ರಣ ಇರ್ಬೋದು, ಹಾಗೆ ತುಳಸಿ ಕಟ್ಟೆ, ಹೀಗೆ ವಿವಿಧ ರೀತಿಯ ಕಲಾಕೃತಿಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿತ್ತು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.